ಈಗಷ್ಟೇ ಸದಸ್ಯರಾಗಿ ಬಂದಿರೋ ಹನುಮಂತ ಈ ಮನೆಯ ಕ್ಯಾಪ್ಟನ್ ಆಗಿರುತ್ತಾರೆ. ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ನ್ಯಾಚುರಲ್ ಹಾಗೂ ಮುಗ್ಧತೆಯಿಂದ ಇದ್ದಾನೆ ಅನ್ಸುತ್ತೆ. ಹಾಗೂ ಉಳಿದವರಂತೆ ತುಂಬಾ ಫೇಕ್ ಆಗಿದ್ದಾನೆ ಎಂದು ಯಾರಿಗೂ ಅನ್ಸೋದಿಲ್ಲ. ಇದೇ ಹನುಮಂತ ಗೆಲ್ಲೋಕೆ ಮುಖ್ಯ ಕಾರಣ. ಯಾರೊಂದಿಗೂ ಜಗಳ ಇಲ್ಲ, ಯಾರ ಬಗ್ಗೆಯೂ ಅನವಶ್ಯಕ ಮಾತಾಡೋದು ಇಲ್ಲ. ಹಾಗಾಗಿ ಮನೆಯೊಳಗೆ ಕೂಡ ಹನುಮಂತ ವಿರೋಧಿಗಳಿಲ್ಲ. ಹನುಮಂತನ ಹಾಡುಗಳಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಅವರಿಗಂತೂ ಹನುಮಂತನನ್ನ ಫೈನಲ್ ಸ್ಟೇಜ್ ಮೇಲೆ ನೋಡೋ ತವಕ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ, ಅವ ಆಡಿಸಿದಂಗಾಡಬೇಕು ಇಲ್ಲಿ ನಾವೆಲ್ಲ, ಅವ ಆಡಿಸಿದಂಗಾಡಬೇಕು ನಾವೆಲ್ಲ. ಮನೆಗೆ ಬಂದ ಮೊದಲ ವಾರವೇ ಕ್ಯಾಪ್ಟನ್ ಆದ ಹನುಮಂತ ಕೊನೆಯ ವಾರ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾನೆ. ನಾಯಕತ್ವ ಅಂತ ಬಂದಾಗ ಯಾರಿಗೂ ಭೇದ ಭಾವ ಮಾಡದೇ ಇರೋ ಹನುಮಂತ ಗೆಲ್ಲೋ ಓಟದಲ್ಲಿ ಬಾಹುಬಲಿಯಂತೆ ನಿಂತಿದ್ದಾನೆ. ಟಾಸ್ಕ್ ಅಂತ ಬಂದಾಗ ಹನುಮಂತನಿಗಿಂತ ಸ್ಟ್ರಾಂಗ್ ಇರೋರು ಇದ್ದಾರೆ. ಆದ್ರೆ ಹನುಮಂತ ಮೆಂಟಲಿ ಸ್ಟ್ರಾಂಗ್. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಎಲ್ಲರೂ ಗೆಲ್ಬೇಕು ಅಂತ ಟೆನ್ಷನ್ ನಲ್ಲಿ ಆಡಿಸೋದ್ರೆ ಹನುಮಂತ ಆಡ್ಬೇಕು ಅಷ್ಟೇ ಅಂತ ಆಡಿ ಎಲ್ಲರನ್ನೂ ಹಿಂದಿಕ್ಕಿ ಡೈರೆಕ್ಟ್ ಆಗಿ ಫಿನಾಲೆ ಟಿಕೆಟ್ ತಗೊಂಡಿದ್ದಾರೆ. ಅವತ್ತೇ ಆ ಟಾಸ್ಕ್ ಗೆದ್ದ ದಿನವೇ ಹನುಮಂತ ವಿನ್ನರ್ ಆಗಿ ಜನರ ಮನಸ್ಸಲ್ಲಿ ಕೂತೇ ಬಿಟ್ಟ. ಸುದೀಪ್ಗೂ ಸಹ ಈತ ಅಚ್ಚುಮೆಚ್ಚು. ಹಾಗಾಗಿ ಕಿಚ್ಚನ ಫ್ಯಾನ್ಸ್ ಹನುಮಂತನಿಗೆ ವೋಟು ಮಾಡೋ ಸಾಧ್ಯತೆ ಜಾಸ್ತಿನೇ ಇದೆ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ.